ಸೊ ನಮ್ಮ ಒಂದು ಪ್ರಯಾಣ ಶುರುವಾಗೋದು ಇಲ್ಲಿಂದ. ಸೊ ಸದ್ಯಕ್ಕೆ ನಾವಿದ್ದೀವಿ ಈಗ 7 ಸುತ್ತಿನ ಕೋಟೆ ಅಂತಲೇ ಕರೆಯಲ್ಪಡುವಂತಹ ಚಂದ್ರಗುತ್ತಿಯ ಕೋಟೆಯಲ್ಲಿ. ಇದು ಕೋಟೆಯ ಮುಖ್ಯ ದ್ವಾರ. ಈ ದ್ವಾರದ ಮುಖಾಂತರ ಈಗ ನಾವು ಕೋಟೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಎತ್ತ ನೋಡಿದರೂ ಬರೀ ಕಲ್ಲಿನ ರಾಶಿನೇ ಕಾಣ್ತಾ ಇದೆ. ಈ ಕಡೆ ನೋಡಿದರೆ ಫುಲ್ ಗ್ರೀನರಿ ಇದೆ, ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನಿಶ್ಶಬ್ದವಾಗಿರುವ ಈ ಕಾಡಿನ ಮಧ್ಯೆ ನಡ್ಕೊಂಡು ಹೋಗೋದೇ ಒಂಥರ ಮನಸ್ಸಿಗೆ ಆನಂದ. ಈ ಕಲ್ಲುಗಳಿಂದ ಈ ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಬನವಾಸಿಯ ಕದಂಬರು. ಆ ಒಂದು ಕಾಲದಲ್ಲಿ ಬನವಾಸಿಯ ಕದಂಬರು ಕೂಡ ಬಂದು ಇಲ್ಲಿ ಚಂದ್ರಗುತ್ತಿಯಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಇತಿಹಾಸ ಕೂಡ ಇದೆ. ಸೊ ಆ ಒಂದು ಜಾಗವನ್ನು ನಾವು ನೋಡಲಿಕ್ಕೆ ನಮ್ಮ ತಂಡದೊಂದಿಗೆ ನಾವೀಗ ಮೇಲೆ ಹೋಗ್ತಾ ಇದ್ದೀವಿ. ಅವತ್ತಿನ ಕಾಲದ ತಂತ್ರಜ್ಞಾನ ಹೇಗಿತ್ತಂದರೆ, ಈ ಥರ ಒಂದು ಮೆಟ್ಲನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಸಿಮೆಂಟು ಇಟ್ಟಿಗೆ ಬಳಸಬೇಕು ಅಂತ ಹೇಳೋರು ಯಾರೂ ಇರಲಿಲ್ಲ. ಅವರವರ ಮನಸ್ಸೋ ಇಚ್ಛೆ ಹೇಗೆ ತಿಳಿತೋ ಹಾಗೆ ಕಲ್ಲುಗಳನ್ನು ಬಳಸಿಬಿಟ್ಟು ಅವರಿಗೆ ಓಡಾಡೋಕ್ಕೆ ಅನುಕೂಲ ಆಗುವಂತೆ ಮೆಟ್ಲುಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಮಾರ್ಗ ಬೇಕಲ್ಲ, ಯಾವ ದಾರಿಯಲ್ಲಿ ಹೋಗ್ತೀವಿ, ಹೇಗೆ ರಿಟರ್ನ್ ಬರಬೇಕನ್ನೋ ಒಂದು ಸೂಚನಾ ಫಲಕ ಇರಬೇಕಂತ ಹೇಳ್ಬಿಟ್ಟು ಆವಾಗಿನ ಕಾಲದಲ್ಲಿ ಇವರೆಲ್ಲ ರಸ್ತೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕಲ್ಲುಗಳನ್ನು ಬಳಸಿಬಿಟ್ಟು. ಸೊ ಅವತ್ತು ನಿರ್ಮಾಣ ಮಾಡಿರುವಂಥ ರಸ್ತೆಗಳು ಕೂಡ ಇವತ್ತಿಗೂ ಹಾಗೆ ಮಾರ್ಕೆಬಲ್ ಆಗಿ ಉಳ್ಕೊಂಡಿದ್ದವು. ಯಾವುದು ಕೂಡ ಅಳಿಸಿಲ್ಲ, ನಶಿಸಿಲ್ಲ. ಯಾವುದೇ ರೀತಿಯಾಗಿ ಇಲ್ಲಿ ಗಿಡಗಳನ್ನು ಕಡ್ದಿಲ್ಲ, ಹಾಳು ಮಾಡಿಲ್ಲ. ಒಂದು ಇತಿಹಾಸಗಳು, ಪುರಾಣಗಳು, ಕುರುಹುಗಳು ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲವನ್ನು ಕೂಡ ಹೇಗಿತ್ತು ಹಾಗೆ ಇಟ್ಟಿದ್ದಾರೆ. ಇನ್ನು ನೀವು ನೋಡ್ತಾ ಇರ್ಬೋದು, ಬೆಟ್ಟದ ಮೇಲ್ಗಡೆ ಭೀಮನ ಹೆಜ್ಜೆ ಇದೆ ಅಂತೆ. ನಾನು ಕೂಡ ಸರಿಯಾಗಿ ನೋಡಿಲ್ಲ. ಸೊ ಅದನ್ನೊಂದು ನೋಡ್ಕೊಬರೋಣ. ಈಗ ನಾವು ಅಲ್ಲಿಗೆ ಹೋಗೋಣ. ದೈತ್ಯವಾದ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ಡಬಲ್ ಗುಂಡಿಗೆ ಬೇಕಂತಾರೆ. ಸೊ ನಮಗಂತೂ ಒಂದೊಂದೇ ಗುಂಡಿಗೆ ಇದೆ, ಆದರೂ ಭಯ ಪಟ್ಕೊಂಡೇ ಹೋಗ್ತಾಯಿದ್ದೀವಿ. ಇಬ್ಬರೇ ಇದ್ದೀವಿ. ಇಷ್ಟೊಂದು ದೊಡ್ಡ ಕಾಡಲ್ಲಿ ಹೋಗ್ಬೇಕಂದ್ರೆ ಅದೇನೋ ಒಂಥರ ಅಮ್ಮನವರ ಆಶೀರ್ವಾದ, ದೇವಿಗೆ ಕೈ ಮುಕ್ಕೊಂಡು ಬಂದುಬಿಟ್ಟಿದ್ದೀವಿ. ಅಂದರೆ ಇಲ್ಲಿರೋಂಥ ಮರಗಳನ್ನು ಯಾರೂ ಕೂಡ ಹಾಳು ಮಾಡೋಕ್ಕೆ ಇಷ್ಟಪಟ್ಟಿಲ್ಲ, ಹಾಗೇ ಇದ್ದವು ಎಲ್ಲವೂ ಕೂಡ. ಕಾಡನ್ನು ಕಡಿದ್ರೆ ಗೊತ್ತಲ್ಲ ಏನೆಲ್ಲ ಪನಿಷಬಲ್ ಇದೆ ಅಂಥೇಳಿ. ಸೊ ಮಣ್ಣಿನ ದಾರಿ ಮೂಲಕ ಸಾಗೋಣ. ಬೆವರು ಇಳಿತಾ ಇದೆ ನಮಗಂತೂ. ನಡೆದು ಸುಸ್ತಾಗಿದೆ. ಇಲ್ಲೇ ಇನ್ನೂ ಹೆಚ್ಚು ಕಡಿಮೆ ಒಂದು 1.5-2 ಕಿಲೋಮೀಟ್ರ್ ಹೋಗ್ಬೇಕು ನಾವು ಮೇಲ್ಗಡೆ. ಎಕ್ಸ್ಟ್ರಾ ಗುಂಡಿಗೆ ಬೇಕು. ಬಿಸ್ಲೇರಿ ವಾಟರ್ ಬಾಟ್ಲ್ ಬೇರೆ ತಂದಿಲ್ಲ ಕೈಯಲ್ಲಿ. ನೀರಂತರೂ ಮೇಲಿಂದ ಕೆಳಗೆ ಇಳಿತಾನೇ ಇದೆ. ಏಳು ಸುತ್ತಿನ ಕೋಟೆ. ಸೊ ಇಲ್ಲಿಂದ ನಮಗೆ ಕೋಟೆ ಮೇಲೆ ಹತ್ತಲಿಕ್ಕೆ ಮೆಟ್ಲುಗಳು ಸಿಕ್ಕಿದ್ದಾವೆ. ಇದಕ್ಕಿಂತ ಮುಂಚೆ ಸಿಕ್ಕಿದ್ದು ನಮಗೆ ಬರೀ ಮಣ್ಣಿನ ದಾರಿ. ಸೊ ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಇರ್ಬೋದು ಆ ಪೀಕ್ ಲೆವೆಲಿಗೆ ಹೋಗಿ ಮುಟ್ಟಕ್ಕೆ ನಮಗೆ. ಸೊ ಅಲ್ಲಿ ಮೇಲ್ಗಡೆ ಹೋದರೆ ಅದು ನಮಗೆ ಕರೆಕ್ಟಾಗಿರೋ ವ್ಯೂ ಪಾಯಿಂಟ್. ಅಂದರೆ ಕೋಟೆಯ ಮೇಲ್ಗಡೆಯಿಂದ ನಿಂತು ನೋಡಿದಾಗ ಸೈನಿಕರಾಗಲಿ ಅಥವಾ ಎದುರಾಳಿಗಳು ಯಾವ ದಿಕ್ಕಿನಲ್ಲಿ ಬರ್ತಿದ್ದಾರೆ ನಮ್ಮ ಸೈಡು ಅಂತ ಮೇಲ್ಗಡೆಯಿಂದ ಕರೆಕ್ಟಾಗಿ ನೋಡ್ಬೋದು. ಈ ರೀತಿಯಾಗಿ ಕಲ್ಲುಗಳನ್ನ ಬಳಸಿಬಿಟ್ಟು ಇವರೆಲ್ಲ ಮೆಟ್ಲುಗಳನ್ನ ಕಟ್ಟಿದ್ದಾರಂದರೆ ಅದು ಎಷ್ಟು ವರ್ಷ ಶ್ರಮ ಪಟ್ಟಿರ್ಬೋದು, ಎಷ್ಟು ಸೇನಾನಿಗಳು ಕೆಲಸ ಮಾಡಿರ್ಬೋದು ಈ ಒಂದು 7 ಸುತ್ತಿನ ಕೋಟೆಯ ನಿರ್ಮಾಣಕ್ಕಾಗಿ. ಬೇರೆ ಕಡೆ ಎಲ್ಲೂ ಜಾಗ ಸಿಗಲಿಲ್ವ ಇವ್ರಿಗೆ ಕೋಟೆ ನಿರ್ಮಾಣ ಮಾಡೋಕ್ಕೆ. ಬೆಟ್ಟದ ಮೇಲೆ ಬಂದು ಮಾಡ್ಬಿಟ್ಟವ್ರೆ. ನಮಗಂತೂ ಹತ್ತಿ ನೀರು ಮಾತ್ರ ಕೆಳಗಿಳಿತಾನೇ ಇದೆ. ಸೊ ಇದು ನಿಮಗೆ 2ನೇ ಸುತ್ತು ಕಾಣೋದಿಲ್ಲಿ ಮೇಲ್ಗಡೆ ಕಾಣೋಂಥದ್ದು. ಇಲ್ಲಿ ನೋಡ್ಬೋದು ನೀವು, ಇದು 2ನೇ ಸುತ್ತು. ಫಸ್ಟ್ ಕೆಳಗಡೆ ಸಿಕ್ಕಿದ್ದು ಮುಖ್ಯ ದ್ವಾರ 1ನೇ ಸುತ್ತು, ಇದು 2ನೇ ಸುತ್ತು. ಇನ್ನೂ ಸುಮಾರಿದ್ದವು. ಬಟ್ ನೋಡೋಣ ನಾವು ಮೇಲೆ ಹೋಗಿ ಮುಟ್ಟೋದ್ರೊಳಗೆ ಎಷ್ಟು ಸುತ್ತುಗಳು ನಮಗೆ ಸಿಗುತ್ತವೆ ಅಂತ. ಸೊ ಇಷ್ಟೊಂದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಮಧ್ಯದ ಗುಂಡು.
ಅಂದರೆ ಪಿರಂಗಿ ಗುಂಡು ಅಂತ ಏನು ಕರೀತಾರೆ ಇದನ್ನ. ಸೊ 2ನೇ ಗೇಟ್ ಹತ್ರ ಯಾರಾದರೂ ಬಂದಾಗ ಸೊ ಕರೆಕ್ಟಾಗಿರೋ ವ್ಯೂ ಪಾಯಿಂಟ್ ಅಲ್ಲ, ಇಲ್ಲಿಂದ ಇಟ್ಟು ಡಮ್ ಡಮ್ ಹಂಚ್ಬಿಡೋದು. ಇವಾಗ ಹಂಗೆ ಪಾಕಿಸ್ತಾನದಾದ್ಮೇಲೆ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಹೇಗೆಲ್ಲ ಕೆಲಸ ಮಾಡ್ತಿದ್ದೀವೋ ಹಾಗೆ ಯಾರಾದರೂ ಆಕ್ರಮಣ ಮಾಡೋಕ್ಕೆ ಬಂದರು ಅಂದರೆ ಏನಿಲ್ಲ ತರೋದು ಈ ಪಿರಂಗಿ ಗುಂಡನ್ನು ಇದೇ ಜಾಗದಲ್ಲಿ ಇಟ್ಟು ಬರೋರ ಮೇಲೆ ಒಂದೊಂದೇ ಬಿಡ್ತಾ ಇರೋದು. ಹಂಗೆ ಈ ಜಾಗದಿಂದ ಬಿಟ್ಟರೆ ಬರ್ತಾ ಇರೋರು ಹಾಗೆ ರಿಟರ್ನ್ ಹಾಗೇ ಹೋಗ್ತಾ ಇರಬೇಕು, ಯಾರೋ ಇದ್ದಾರೆ ಅನ್ನೋ ಒಂದು ಭಯಕ್ಕೆ. ಸೊ ಇವೆಲ್ಲ ಸ್ಕೆಚ್ ಹಾಕಿ ಮಾಡಿದಂಥವು. ಇವತ್ತಿನ ಕಾಲದಲ್ಲಿ ಇಂಜಿನಿಯರು ಬ್ಲೂ ಪ್ರಿಂಟ್ ಎಲ್ಲ ಇದೆ, ಅವತ್ತು ಏನು ಇರಲಿಲ್ಲ ಕಣ್ರಿ. ತುಂಬ ಸ್ಪಷ್ಟವಾಗಿ ನಿರ್ಮಾಣ ಮಾಡಿದ್ದಾರೆ, ಗಟ್ಟುಮುಟ್ಟಾಗಿದೆ. ಯಾವುದೇ ಸಿಮೆಂಟ್ ಇಲ್ಲದೆ ಕಟ್ಟಿರೋಂಥ ಗೋಡೆಗಳಿವು ನೋಡಿ. ಎಷ್ಟು ತೂಕ ಇರ್ಬೋದು, ನನ್ನ ಕೈಯಲ್ಲಂತೂ ಎತ್ತಕ್ಕಾಗಲ್ಲ ಇದನ್ನ, ಸಿಕ್ಕಾಪಟ್ಟೆ ತೂಕ ಇರ್ಬೋದು. ಅವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು, ಇದಕ್ಕೇನೋ ಒಂದು ಸೇಫ್ಟಿ ಇಲ್ಲ, ಏನಿಲ್ಲ. ಮಳೆ ನೀರಲ್ಲಿ ಬಿದ್ದರೂ ಯಾವುದೇ ರೀತಿಯಾಗಿ ಜಂಗ್ ಹಿಡಿದಿಲ್ಲ, ಏನಿಲ್ಲ. ಹಾಗೆಲ್ಲ ನಿರ್ಮಾಣ ಮಾಡ್ತಾರೆ ನೋಡಿ. ಇನ್ನೂ ಮೇಲ್ಗಡೆ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದು ವ್ಯೂ ಪಾಯಿಂಟು. ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಂಡು ನೋಡೋದು ಪುಣ್ಯಾತ್ಮರು ಯಾರು ಬರ್ತಾರೆ ನಮ್ಮನ್ನು ಮಟಾಶ್ ಮಾಡೋಕ್ಕಂತ. ಯಾರಾದರೂ ಬರೋದು ಅಥವಾ ಅನ್ಯ ವ್ಯಕ್ತಿಗಳು ಬರೋದು ಕಂಡ್ರೆ ಮುಗಿದೋಯ್ತು. ಅಲ್ಲಿಂದ ಡಮಾರ್ ಅನ್ಸೋದು ಅಥವಾ ಸಿಗ್ನಲ್ ಕೊಡೋದು ಮೇಲ್ಗಡೆ ಟಾಪಲ್ಲಿರೋರಿಗೆ ಬರ್ತಿದ್ದಾರೆ, ಬಿ ಅಲರ್ಟ್ ಅಂತೇಳಿ. ಇವೆಲ್ಲ ಅಲರ್ಟ್ ಏರಿಯಾಗಳು ಇವೆಲ್ಲ. ಈ ಕಡೆನೂ ನೋಡ್ಬೋದು, ನಿಮಗೆ ಮೇಲ್ಗಡೆಯಲ್ಲಿ ಕಾಣ್ತಿದೆಯಲ್ಲ ನೋಡಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಂದರೆ ಹೈ ಪೀಕಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಯಾರೇ ಬಂದರೂ ಏನೇ ಆದ್ರೂ ಒಂದು ಕಾಣಿಸುತ್ತೆ ನಿಮಗೆ. ಯಾವುದೇ ಆ್ಯಕ್ಟಿವಿಟೀಸ್ ಆದ್ರೂ ಅಲ್ಲಿಂದ ನಿಂತ್ಕೊಂಡು ನೋಡ್ಬೋದು. ಸುಮ್ಮನೆ ಯಾವುದೋ ಒಂದು ಮರದ ಕೆಳಗಡೆ ಮಲ್ಕೊಂಡಿದ್ರೆ ಯಾವುದೋ ಒಂದು ರಾಜ್ಯ ಆಳ್ವಿಕೆಯನ್ನು ಮಾಡೋಕ್ಕಾಗಲ್ಲ, ರಾಜ್ಯಭಾರ ನಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಆಯಾ ಹೈಟ್ ಇರುವಂಥ ಜಾಗದಲ್ಲಿ ಸೇನಾನಿಗಳು, ಕಾವಲುಗಾರರು ನಿಂತಾಗ ಮಾತ್ರ ಯಾರು ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ಅಲರ್ಟ್ ನಿಮಗೆ ಅಲ್ಲಿಂದ ಕೊಡ್ಬೋದು. ಸೊ ಈ ರೀತಿಯಾಗಿ ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ವ್ಯೂ ಪಾಯಿಂಟು ಯಾವನು ಬರ್ತಿದ್ದಾನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆವತ್ತಿನ ಕಾಲದಲ್ಲಿ ಸೇನಾನಿಗಳು, ಕಾವಲುಗಾರರು, ರಾಜರೆಲ್ಲ ಇಲ್ಲೇ ನಿಂತ್ಕೊಂಡು ಅಬ್ಸರ್ವ್ ಮಾಡೋದು, ಯಾರು ಬರ್ತಿದ್ದಾರೆ, ಏನು ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಯಾರಾದರೂ ಬರೋದು ಕಂಡ್ರೆ ಅಲರ್ಟು, ಪಿರಂಗಿ ಊದೋದು, ಇಲ್ಲಿದ್ದೆಲ್ಲ ಗುಂಡನ್ನು ಇಟ್ಬಿಡೋದು, ಹಂಗೆ ಸುಮ್ಮನೆ ಡಮ್ ಡಮ್ ಡಮಾರ್ ಅನ್ಸ್ಬಿಡೋದು ಹಂಗೆ.